ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. 1 ವೀಕ್ ಬ್ಯಾಕ್ ನಾನು ಒಂದು ವಿಡಿಯೋ ಮಾಡಿದ್ದೆ. ಕೆ ಪಿ ಎಸ್ ಸಿ ಕಡೆಯಿಂದ ಒಂದು ಅಧಿಸೂಚನೆಯನ್ನು ನೀಡಿದ್ರು. 319 ಉದ್ಯೋಗಗಳಿಗೆ ಭರ್ತಿ ಮಾಡ್ಕೋತೀವಿ ಅಂತ. ವಿತಿನ್ 1 ವೀಕ್ ರಿಲೀಸ್ ಆಗುತ್ತೆ ಅಂತ ಹೇಳಿದ್ದೆ. ಇವಾಗ ಜುಲೈ 31 ಇವತ್ತೇ ರಿಲೀಸ್ ಮಾಡಿದ್ದಾರೆ, ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಕೆ ಪಿ ಎಸ್ ಸಿ ಕಡೆಯಿಂದ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಉದ್ಯೋಗಗಳನ್ನು ಭರ್ತಿ ಮಾಡ್ಕೋತೀವಿ ಅಂತ. ಸೊ ಇಂಪಾರ್ಟೆಂಟ್ ಮಾತ್ರ ನೋಡ್ತಾ ಹೋಗೋಣ. ಅಪ್ಲಿಕೇಶನ್ ಹಾಕೋಕ್ಕೆ ದಿನಾಂಕ ಬಂದುಬಿಟ್ಟು 1/8/2026 ಅಂದರೆ August 1 ಸ್ಟಾರ್ಟ್ ಆಗುತ್ತೆ. ಮತ್ತು ಅಪ್ಲಿಕೇಶನ್ ಲಾಸ್ಟ್ ದಿನಾಂಕ ಯಾವತ್ತು ಅಂತ ನೋಡೋದಾದರೆ ಅಪ್ಲೈ ಮಾಡೋಕ್ಕೆ 31/8 ಅಂದರೆ August 31ನೇ ತಾರೀಕು ಎಂಡ್ ಆಗುತ್ತೆ. ಟೋಟಲ್ಲು 1 ಮಂತ್ ಕೊಟ್ಟಿದ್ದಾರೆ ಅಪ್ಲೈ ಮಾಡೋಕ್ಕೆ. ಯಾರೂ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಎಲ್ಲರೂ ಅಪ್ಲೈ ಮಾಡಿ. ನೆಕ್ಸ್ಟ್ ತಾತ್ಕಾಲಿಕವಾದ ಎಕ್ಸಾಮಿನೇಷನ್ ಡೇಟ್ ಕೂಡ ಕೊಟ್ಟಿದ್ದಾರೆ. 15/11 ಅಂದರೆ November 15 ಮೇ ಬಿ ಎಕ್ಸಾಮ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಬಟ್ ಇದು ಫಿಕ್ಸ್ ಆಗಿರೋ ಟೈಮ್ ಟೇಬಲ್ ಅಲ್ಲ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಂಪಾರ್ಟೆಂಟ್ ಮಾತ್ರ ಹೇಳ್ತೀನಿ. ನೀವೇನಾದರೂ ಇಂಪಾರ್ಟೆಂಟಿನ ನೋಡಬೇಕು ಅಂದರೆ PDF ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್ ಶುಲ್ಕ ಎಷ್ಟು ಅಂತ ನೋಡೋದಾದರೆ ಸಾಮಾನ್ಯ ಅರ್ಹತಾ ಅಭ್ಯರ್ಥಿಗಳಿಗೆ ಅಂದರೆ ಜನರಲ್ ಕ್ಯಾಟಗರಿ ಅವ್ರಿಗೆ 600 ಇರುತ್ತೆ. ಪ್ರವರ್ಗ 2A 2B 3A 3B ಸೇರಿದ ಅಭ್ಯರ್ಥಿಗಳಿಗೆ 300 ರೂಪಾಯಿ ಇರುತ್ತೆ. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ ಇರುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕ ಇರುವುದಿಲ್ಲ, ಅಂದರೆ ಅವ್ರಿಗೆ ಫ್ರೀ ಇರುತ್ತೆ. ST SC ಮತ್ತು ಅಂಗವಿಕಲ ಯಾರಿರ್ತಾರೋ ಅವ್ರಿಗೆಲ್ಲ ಫ್ರೀ ಇರುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಮತ್ತು ಮೇಯ್ನ್ ಅಂದರೆ ಎಷ್ಟು ಬಾರಿ ನಾವು ಟ್ರೈ ಮಾಡ್ಬೋದು, ಎಷ್ಟು ಅಟೆಂಪ್ಟ್ಸ್ ಇರುತ್ತೆ ಅಂತ ನೋಡೋದಾದರೆ ಜನರಲ್ ಮೆರಿಟ್ ಅವ್ರಿಗೆ ಅಂದರೆ ಸಾಮಾನ್ಯ ಅರ್ಹತಾ ಅಭ್ಯರ್ಥಿಗಳಿಗೆ 5 ಬಾರಿ ಅಂದರೆ 5 ಅಟೆಂಪ್ಟ್ಸ್ ಇರುತ್ತೆ. 5 ಅಟೆಂಪ್ಟ್ಸ್ ಒಳಗಡೆ ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ. ಮತ್ತು ಪ್ರವರ್ಗ 1 ಪ್ರವರ್ಗ 2 2A 2B 3A 3B ಅಭ್ಯರ್ಥಿಗಳಿಗೆ 7 ಬಾರಿ ಇರುತ್ತೆ, ಅಂದರೆ 7 ಅಟೆಂಪ್ಟ್ಸ್ ಇರುತ್ತೆ. 7 ಅಟೆಂಪ್ಟ್ಸಲ್ಲಿ ನೀವು ಕ್ಲಿಯರ್ ಮಾಡಬೇಕಾಗುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ ಅಂದರೆ ST SC ಅವ್ರಿಗೆ ಯಾವುದೇ ಮಿತಿ ಇರುವುದಿಲ್ಲ. ಎಷ್ಟು ಅಟೆಂಪ್ಟ್ಸ್ ಬೇಕಾದರೂ ಇರುತ್ತೆ, ಎಷ್ಟು ಅಟೆಂಪ್ಟ್ಸ್ ಬೇಕಾದರೂ ಇರುತ್ತೆ, ಅಷ್ಟರಲ್ಲಿ ಕ್ಲಿಯರ್ ಮಾಡ್ಕೋಬೋದು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಂಪಾರ್ಟೆಂಟು ನೆಕ್ಸ್ಟ್ ವಯೋಮಿತಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಎಕ್ಸಾಮ್ ಬರೆಯೋಕ್ಕೆ ಮಿನಿಮಮ್ 21 ಇಯರ್ಸ್ ಆಗಿರಲೇಬೇಕು. ಮತ್ತು ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ ಅಂದರೆ ಜನರಲ್ ಮೆರಿಟ್ ಅವ್ರಿಗೆ 40 ಇಯರ್ಸ್ವರೆಗೂ ಟೈಮ್ ಇರುತ್ತೆ. ನೆಕ್ಸ್ಟ್ ಪ್ರವರ್ಗ 2A 2B 3A 3B ಅವ್ರಿಗೆ 43 ವರ್ಷವರೆಗೂ ಅವ್ರಿಗೆ ಏಜ್ ರಿಲ್ಯಾಕ್ಸೇಷನನ್ನು ಕೊಟ್ಟಿರ್ತಾರೆ. ನೆಕ್ಸ್ಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಅಂದರೆ ST SC ಅಭ್ಯರ್ಥಿಗಳಿಗೆ 45 ವರ್ಷವರೆಗೂ ಅವ್ರಿಗೆ ಏಜ್ ರಿಲ್ಯಾಕ್ಸೇಷನನ್ನು ಕೊಟ್ಟಿರ್ತಾರೆ. ನೆಕ್ಸ್ಟ್ ನೋಡೋದಾದರೆ ಎಕ್ಸಾಮ್ ಹೇಗಿರುತ್ತೆ ಅನ್ನೋದು ನೋಡಿದ್ರೆ ಈಚ್ ಪೇಪರ್ ಕ್ಯಾರಿಯಿಂಗ್ 100 ಕ್ವಶನ್ಸ್ ವಿತ್ ಈಚ್ ಕ್ವಶನ್ ಕ್ಯಾರಿ 2 ಮಾರ್ಕ್ಸ್. ಅಂದರೆ ಒಂದು ಪೇಪರ್ ಬಂದುಬಿಟ್ಟು 100 ಕ್ವಶನ್ಸ್ ಇರುತ್ತೆ. ಒಂದೊಂದು ಕ್ವಶನ್ನು 2 ಮಾರ್ಕ್ಸ್ನ ಕ್ಯಾರಿ ಮಾಡುತ್ತೆ ಅಂತ ಹೇಳಿದ್ದಾರೆ. ಆ ಥರ 2 ಪೇಪರ್ ಇರುತ್ತೆ. ಟೋಟಲ್ 400 ಮಾರ್ಕ್ಸ್. 2 ಪೇಪರ್ ಇರುತ್ತೆ, 2 hours ಟೈಮ್ ಇರುತ್ತೆ. ಟೋಟಲ್ 200 ಕ್ವಶನ್ಸ್, 200 × 2 400 ಮಾರ್ಕ್ಸ್ಗೆ ನೀವು ಎಕ್ಸಾಮ್ನ ಬರೀತೀರಾ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ನೋಡೋದಾದರೆ ಪೇಪರ್ 1 ಏನಿರುತ್ತೆ, ಪತ್ರಿಕೆ 1 ಬಂದುಬಿಟ್ಟು ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅಂದರೆ 40 ಕ್ವಶನ್ಸ್ ಇರುತ್ತೆ. ಟೋಟಲ್ 80 ಮಾರ್ಕ್ಸ್ಗೆ ಬರೀತೀರಾ. ನೆಕ್ಸ್ಟ್ ಹ್ಯುಮ್ಯಾನಿಟೀಸ್ 60 ಕ್ವಶನ್ಸ್ ಇರುತ್ತೆ, 120 ಮಾರ್ಕ್ಸ್, ಟೋಟಲ್ 200 ಮಾರ್ಕ್ಸ್. ನೆಕ್ಸ್ಟ್ ಪೇಪರ್ 2 ನೋಡೋದಾದರೆ ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ಸ್ಟೇಟ್ ಇಂಪಾರ್ಟೆನ್ಸ್ 40 ಕ್ವಶನ್ಸ್ ಇರುತ್ತೆ. ನೆಕ್ಸ್ಟ್ ಜನರಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎನ್ವೈರ್ನಮೆಂಟ್ ಆ್ಯಂಡ್ ಎಕಾಲಜಿ 30 ಕ್ವಶನ್ಸ್ ಇರುತ್ತೆ. ಜನರಲ್ ಮೆಂಟಲ್ ಎಬಿಲಿಟಿ 30 ಕ್ವಶನ್ಸ್ ಇರುತ್ತೆ. ಟೋಟಲ್ 100 ಕ್ವಶನ್ಸ್, 200 ಮಾರ್ಕ್ಸ್ಗೆ ನೀವು ಎಕ್ಸಾಮ್ನ ಬರೀತೀರಾ. ನೆಕ್ಸ್ಟ್ ನೋಡೋದಾದರೆ ದ ಕ್ವಶನ್ ಪೇಪರ್ ಶಾಲ್ ಬಿ ಸೆಟ್ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಇದೆಲ್ಲ ನೀವು ನೋಡ್ಕೊಳ್ಳಿ. ಕನ್ನಡ ಇಂಗ್ಲೀಷಲ್ಲಿ 2 ಲ್ಯಾಂಗ್ವೇಜಲ್ಲೂ ಇರುತ್ತೆ. ಇದೇ ಕಾಮನ್ ಆಗಿ ಹಾಕಿರ್ತಾರೆ. ನೆಕ್ಸ್ಟ್ ನೋಡೋದಾದರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಆಬ್ಜೆಕ್ಟಿವ್ ಟೈಪ್ ಪೇಪರ್ 1 ಏನೇನಿರುತ್ತೆ ಅಂತ. ಫಸ್ಟ್ ಕರೆಂಟ್ ಈವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್, ಹ್ಯುಮ್ಯಾನಿಟೀಸ್ ಹಿಸ್ಟ್ರಿ ಆಫ್ ಇಂಡಿಯಾ,
Emphasis shall be a broad general understanding to the subject, its social, economic, culture, ಮತ್ತು ವರ್ಲ್ಡ್ ಜಿಯೋಗ್ರಫಿ ಆಫ್ ಇಂಡಿಯಾ ವಿಚ್ ಫೋಕಸ್ ಆನ್ ಕರ್ನಾಟಕ. ಮೇಯ್ನ್ ಕರ್ನಾಟಕ ಬಗ್ಗೆನೇ ಕೇಳ್ತದೆ ಜಾಸ್ತಿ ಕರ್ನಾಟಕ ಬಗ್ಗೆ ಹಿಸ್ಟ್ರಿನ ತಿಳ್ಕೊಳ್ಳಿ, ಜಿಯೋಗ್ರಫಿ ತಿಳ್ಕೊಳ್ಳಿ, ಎಲ್ಲ ತಿಳ್ಕೊಂಡಿರಿ. ನೆಕ್ಸ್ಟ್ ನೋಡೋದಾದರೆ ಇಂಡಿಯನ್ ಪೊಲಿಟಿ ಆ್ಯಂಡ್ ಎಕಾನಮಿ ಇನ್ಕ್ಲೂಡಿಂಗ್ ದ ಕಂಟ್ರೀಸ್ ಪೊಲಿಟಿಕಲ್ ಸಿಸ್ಟಮ್, ರೂರಲ್ ಡೆವಲಪ್ಮೆಂಟ್, ಪ್ಲ್ಯಾನಿಂಗ್, ಎಕನಾಮಿಕ್ ರಿಫಾರ್ಮ್ಸ್, ಈ ಥರ ಎಲ್ಲ ಸಿಲೆಬಸ್ ಇದೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಪೇಪರ್ 2 ಏನಿರುತ್ತೆ ಅಂದರೆ ಕರೆಂಟ್ ಇವೆಂಟ್ಸ್ ಆಫ್ ಸ್ಟೇಟ್ ಇಂಪಾರ್ಟೆನ್ಸ್ ಆ್ಯಂಡ್ ಇಂಪಾರ್ಟೆಂಟ್ ಸ್ಟೇಟ್ ಗೌರ್ನಮೆಂಟ್ ಪ್ರೋಗ್ರಾಮ್ಸ್. ಅಂದರೆ ಇತ್ತೀಚೆಗೆ ಏನೇನೆಲ್ಲ ನಡೀತು ಸ್ಟೇಟಲ್ಲಿ, ಮೇಯ್ನ್ ಕರ್ನಾಟಕ, ಇದು KPSC ಆಗಿರೋದ್ರಿಂದ ಕರ್ನಾಟಕದ ಮೇಯ್ನ್ ಕೇಳ್ತಾರೆ. ಕರ್ನಾಟಕ ಬ್ಯಾಂಗ್ಳೂರಲ್ಲಿ ಏನೇನು ಇಂಪ್ಲಿಮೆಂಟ್ ಆಯಿತು, ಮತ್ತು ನೆಕ್ಸ್ಟ್ ಕ್ವಾಲಿಫೈಯಿಂಗ್ ಪೇಪರ್ಸ್ ಕನ್ನಡ ಆ್ಯಂಡ್ ಇಂಗ್ಲೀಷ್ 150 ಮಾರ್ಕ್ಸ್. ಡ್ಯೂರೇಷನ್ ಬಂದುಬಿಟ್ಟು 2 hours ಇರುತ್ತೆ. ನೆಕ್ಸ್ಟ್ ಎಸ್ಸೆ ಬಂದುಬಿಟ್ಟು 250 ಮಾರ್ಕ್ಸ್ ಇರುತ್ತೆ. ಡ್ಯೂರೇಷನ್ 3 hours ಇರುತ್ತೆ. ಜನರಲ್ ಸ್ಟಡೀಸ್ 1, ಜನರಲ್ ಸ್ಟಡೀಸ್ 2, ಜನರಲ್ ಸ್ಟಡೀಸ್ 3, ಜನರಲ್ ಸ್ಟಡೀಸ್ 4, ಇದು 250 ಮಾರ್ಕ್ಸ್ ಇರುತ್ತೆ. ಟೋಟಲ್ ನೀವು ಎಕ್ಸಾಮ್ ಬರೆಯೋದು 1275 ಮಾರ್ಕ್ಸ್ಗೆ ಎಕ್ಸಾಮ್ನ ಬರೀತೀರ. ಸೊ ಇನ್ನು ನೋಡೋದಾದರೆ ಇಲ್ಲಿ ಒಂದು ಲಿಂಕ್ ಕೊಟ್ಟವರಲ್ಲ kpsc.kr.nic ಅಂತ, ಅದರಲ್ಲಿ ನೀವು ಅಪ್ಲೈ ಮಾಡಬೇಕು.